ಅದೇ ರೀತಿ ಕಡ್ಲಿ ಪೀಕಿನ ಸುತ್ತಮುತ್ತಲು ಜೋಳನೂ ಹಾಕ್ತಾರ ರೈತರು ನೋಡಿ. ಈ ಥರ ಜೋಳನೂ ಹಾಕಿ ಜೋಳ ತೆಗಿತಾರೆ. ಇದು ಚಿಕ್ಕದು ಜೋಳ. ಒಂದೇ ಸಲ ನಿಮ್ಗೆ ತೋರಿಸಿದ್ದೆ ಹೊಡಿ ರೀತಿ ಯಾವ ಥರ ಇರ್ತದೆ ಅಂತೇಳಿ ನೋಡಿ ಸ್ನೇಹಿತರೆ. ಇದು ಜೋಳ. ಇವೆಲ್ಲ ಥಂಡಿ ಮತ್ತು ಇಬ್ಬನಿ ಮೇಲೆ ಬರ್ತಕ್ಕಂಥ ಪೀಕುಗಳು ಇವೆಲ್ಲ ಉತ್ತರ ಕರ್ನಾಟಕದ ಪ್ರಮುಖ ಪೀಕುಗಳು. ಇದು ಕಡ್ಲಿ ಒಳಗಡೆ ಆ ಸೈಡ್ ಈ ಸೈಡ್ ದಂಡಿನೂ ಹಾಕ್ತಾರೆ. ಅಲ್ಲೆಲ್ಲಿ ಒಳಗೆ ಬೀಜನ ದೊಡ್ಡದು ಬರ್ತದೆ. ಈ ಸಲ ನಮ್ಮ ರೈತರ ಮುಖದಲ್ಲಿ ವಾರಿ ಮಂದ ಹಾಕ. ಕಡ್ಲಿ ಒಳಗಡೆ ಹುಳಿ ಭಾಳ ಇರ್ತದೆ. ಹುಳಿ ಒಳಗಡೆ ಅಡ್ಡಿದ್ರೆ ಕೈಕಾಲು ಹೊಡೆದಿದ್ದೆಲ್ಲ ಕಮ್ಮಿ ಆಗ್ತದೆ.